ಕೆಮಿಕಲ್ ಯೂಸ್ ಮಾಡಿದ್ರೆ ನೆಲ ಬಿರುಸ್ ಬರ್ತೈತ್ರಿ, ಇಳುವರಿ ಅಂತೂ ಪೂರಾ ಕಡಿಮೆ ಆಗ್ತೈತ್ರಿ. ಹೈಟ್ ಅಂತೂ ಲೆವೆಲ್ ಐತಿ ಸರ್. ನಮಗೆ ಸರ್ ಇಳುವರಿ ಜಾಸ್ತಿ ಐತಿ ಸರ್, ಮರಿ ಸಂಖ್ಯೆನೂ ಜಾಸ್ತಿ ಐತಿ. ಮುಂದಿನ ಬೆಳೆನೂ ನಮಗೆ ಬರ್ತಾ ಇಳುವರಿ ಅಂತೂ ಜಾಸ್ತಿ ಆಗೋತ್ ಹೋಗೈತ್ರಿ. ಎಲ್ಲರೂ ಕೆಮಿಕಲ್ನ ಮುಕ್ತ ಮಾಡಿಕೊಂಡು ಸಾವಯವವನ್ನು ಬಳಸೋಕೆ ಇಷ್ಟಪಡ್ತಾರೆ ಸರ್. ನಮಸ್ಕಾರ, ನಾವು ಉದಯ್ ಬೇರಂಗಡ್ಡಿ ಅಂತ. ನಮ್ದು ಮೂಡಲಗಿ ತಾಲೂಕು ಪಟಗುಂದಿ. ನಾನು BA ಓದ್ತಾ ಇದ್ದೀನಿ ಇವಾಗ. BA ಓದ್ಕೋತಾ ಕೃಷಿಯಲ್ಲಿ ನಾನು ಭಾಗವಹಿಸಿದ್ದೀನಿ ಇವಾಗ. ಸರ್ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತೇನೆ ಸರ್. 9 ಗಂಟೆ ರೀ. 9 ಗಂಟೆಗೆ ಹೋದ್ರೆ 1 ಗಂಟೆಗೆ ಬಂದೆ ಅಂದರೆ 1 ಗಂಟೆಯಿಂದ ಕೃಷಿ ಒಳಗೆ ಮಾಡ್ತೀನಿ ಸರ್. ಫಾದರ್ ಅವರು ಕೃಷಿನೇ ಮಾಡ್ಕೊತಿದ್ದಾರೆ ಸರ್ ಮೊದಲಿಂದನೇ ರೀ. ನಮಗೂ ಸ್ವಲ್ಪ ಕೃಷಿ ಒಳಗೆ ಇಂಟ್ರೆಸ್ಟ್ ಐತೆ ಸರ್. ಅಂದರೆ ಸರ್ ಎಲ್ಲ ಬ್ರದರ್ಸ್ ಎಲ್ಲರೂ ಸ್ವಲ್ಪ ಜಾಬ್ ಮಾಡಕತ್ತಾರ ರೀ. ನಾನು ಒಬ್ಬನೇ ಕೂಡ ಹೊರಗೆ ಹೋದ್ರೆ ತಂದೆ ತಾಯಿ ನೋಡ್ಕೋಕ್ಕಾಗಲ್ಲ ರೀ. ಮತ್ತು ಹೊಲನೂ ಬೀಳಿ ಕೆಡೋದಾಗೈತಿ, ನಾವು ಹೊಲದಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಸರ್ ಮಾಡತ್ತೇನೆ ಸರ್. ಇವಾಗ ನಮ್ಮದು ತೋಟ ಸರ್ ಇಲ್ಲಿ 6 ಎಕರೆ ಇದೆ ಸರ್. ಅಲ್ಲಿ ಸುಣದವಳಿ ಹೊಳೆದಂಡಿ ಅಲ್ಲಿ 7 ಎಕರೆ ಐತೆ ಸರ್. ಪ್ರೆಸೆಂಟ್ 2 ಎಕರೆ ಐತ್ರಿ. ಅರಿಶಿನ 6 ತಿಂಗಳು ಆಗ್ಯಾವ ಸರ್. ಇವಾಗ ಅವಾಗ ಸರ್ ನೆಲ ಒಂದು ಸ್ವಲ್ಪ ಕಂಟಿನ್ಯೂ ಬಿರ್ಸ್ ಬರ್ತೈತೆ ಸರ್. ಕೆಮಿಕಲ್ ಯೂಸ್ ಮಾಡಿದ್ರೆ ನೆಲ ಬಿರ್ಸ್ ಬರ್ತೈತೆ ರೀ. ಮರಿ ಸಂಖ್ಯೆ ಸ್ವಲ್ಪ ಕಡಿಮೆ ಬರ್ತೈತೆ ರೀ. ಇಳುವರಿ ಅಂತೂ ಪೂರಾ ಕಡಿಮೆ ಆಗ್ತೈತೆ ರೀ. ಮತ್ತು ಬರ್ತಾ ಕೆಮಿಕಲ್ ಹಾಕೋದ್ರಿಂದ ನಾವು ಕೆಮಿಕಲ್ ಸೇವನೆ ಮಾಡಿಕರಿ ನಮ್ಮದು ಕ್ಯಾನ್ಸರ್ ಎಲ್ಲ ಈಗ ಅಂತೂ ತುಂಬ ಪರಿಣಾಮಕಾರಿ ಹರಡ್ತೈತೆ ರೀ. ಅದ್ರ ಸಂಬಂಧ ನಾವೇ ಮಾಡಿದ್ರಿ, ಬೇಡ ಸಾವಯವ ಒಳಗೆ ಒಂದು ಸ್ವಲ್ಪ 2 ವರ್ಷ ಏನೋ ನಮ್ಗೆ ಕಷ್ಟ ಆಗ್ಬೋದು, ಮುಂದೆ ಆದರೂ ಒಂದು ನಮ್ಮ ಭೂಮಿಯರ ಜೀವಂತವಾಗಿ ಉಳಿತೈತೆ ಅನ್ನೋಗೋಸ್ಕರ ಸಾವಯವ ಮಾಡತ್ತೀವಿ ಸರ್. ಒಟ್ಟು ಸರ್ ಇದು ಚೈನಾ ಸೀಲಮ್ ಅಂತ ಸರ್. ಅಂದ್ರೆ ಸರ್ ಸ್ವಲ್ಪ ರೇಟ್ ಜಾಸ್ತಿ ಬರ್ತದೆ ಸರ್. ಇದು ನಮ್ಗೆ ಇಳುವರಿನೂ ಚಲೋ ಕೊಡ್ತೈತಿ, ರೇಟು ಚಲೋ ಬರ್ತೈತಿ ರೀ. ಇನ್ನೊಂದು ಬರ್ತೈತೆ ಸರ್ ಕಡಪ ಅಂತ, ಸ್ವಲ್ಪ ರೇಟ್ ಕಡಿಮೆ ಆಗ್ತೈತೆ ಸರ್. ಇಷ್ಟೇ ಸರ್ ನಮ್ಮ ಪ್ರಕಾರ. ಹೈಟ್ ಅಂತೂ ಲೆವೆಲ್ ಐತೆ ಸರ್. ಒಂದು ಅಂದಾಜು ಒಂದು ಏನು ಎಷ್ಟು ಇರ್ಬೇಕಲ್ರಿ ಅಷ್ಟು ನಮ್ಮ ಪ್ರಕಾರ ಅಷ್ಟು ಕರೆಕ್ಟ್ ಐತೆ ಸರ್. ಇಳುವರಿನೂ ಚೆನ್ನಾಗೈತ್ರಿ ಸರ್. ಮೊದಲು ಸರ್ ಕೊಟ್ಟಿಗೆ ಗೊಬ್ಬರ ಕಡ್ಕೊತಿದ್ವಿ ಸರ್. ಕೊಟ್ಟಿಗೆ ಕೊಡ್ಕೊಂಡು ಸರ್ ನಾಟಿ ಮಾಡಿಕರಿಂದ ಸ್ಲರಿ ಅಂತ ಬ್ರದರ್ಸ್ ಅವರು ಒಂದು ಸ್ವಲ್ಪ ಒಂದು ಲೀಟರ್ ಬಾಟಲ್ ಬರ್ತೈತ್ರಿ. ಸಗಣಿ ಒಳಗೂ ಕಳಿ ಇಟ್ಕೊಂಡು ಒಂದು 5-6 ದಿನ ಬಿಟ್ಟು ಕೆರಿಂದ ಹಸಿ ಒಳಗೆ ಸುರ್ಕೊಂಡು ಆಮೇಲೆ ಫರ್ಟಿಲೈಸರ್ ಬೂಸ್ಟರ್ ಅಂತ ಬರ್ತೈತೆ 5 ಲೀಟರ್ ಕ್ಯಾನ್ ರೀ. ಅದನ್ನ ಯೂಸ್ ಮಾಡಿಕೊಂಡು ಹೊಳ್ಳಿ ಮತ್ತು ಅದು ಕಿಟ್ ಅದು ಬರ್ತೈತ್ರಿ. ಕಿಟ್ಟು ಯೂಸ್ ಮಾಡಿಕೊಂಡು ಇವಾಗ ಅಂದ್ರೆ ಪೊಟ್ಯಾಶ್ ಸ್ಲರಿ ಅಂತ ಬರ್ತೈತ್ರಿ. ಇವಾಗ ಎಂಡಿಗೆ ಬಂದ್ಕೊಂಡು ಪೊಟ್ಯಾಶ್ ಸ್ಲರಿ ಕೊಡತ್ತೀವಿ ಸರ್. ಇವಾಗ ನಮಗೆ ಸರ್ ಇಳುವರಿ ಜಾಸ್ತಿ ಐತೆ ಸರ್. ಮರಿ ಸಂಖ್ಯೆನೂ ಜಾಸ್ತಿ ಐತಿ ಮತ್ತು ಅಧಿಕ ಅಂತೂ ಲಾಭನೂ ಐತೆ ಸರ್ ಸಾವಯವದಿಂದ ರೀ. ಸರ್ ಅರಿಶಿನ ಏನಾಗೈತೆ ಸರ್, ಚೆನ್ನಾಗಿ ಗ್ರೋತ್ ಬರ್ತೈತೆ ಸರ್. ಅರಿಶಿನ ದಪ್ಪ ಬರ್ತೈತೆ ಸರ್. ಮತ್ತು ಸಾವಯವ ಮಾಡ್ಕೊಂಡು ಅಂದ್ರೆ ಸರ್ ಭೂಮಿನೂ ಜೀವಂತವಾಗಿ ಉಳಿತೈತಿ ರೀ. ಮುಂದಿನ ಬೆಳೆನೂ ನಮಗೆ ಬರ್ತಾ ಇಳುವರಿ ಅಂತೂ ಜಾಸ್ತಿ ಆಗೋತ್ ಹೋಗೈತಿ ರೀ. ಕಂಪಲ್ಸರಿ ಇದನ್ನ ಯೂಸ್ ಮಾಡ್ಬೇಕಂತ ಏನಿಲ್ಲ ರೀ. ಒಂದು 4ರಿಂದ 5 ವರ್ಷ ಯೂಸ್ ಮಾಡ್ಕೊಂಡು ಅಂದ್ರೆ ರೀ ಆಟೋಮೆಟಿಕ್ ನಮ್ಮ ಭೂಮಿಯೊಳಗೆ ಏನೂ ಹಾಕಲ್ಲ, ಕೊಟ್ಟಿಗೆ ಗೊಬ್ಬರ ಕಡ್ಕೊಂಡ್ರು ಉತ್ಪನ್ನ ತಗೋಬೋದು ನಾವು. ಕಳೆ ಅಂತೂ ಪೂರಾ ಕಡಿಮೆ ಆಗೈತೆ ಸರ್. 50% ಕಳೆ ಇರೋದು ಸರ್. ಯಾಕಂದ್ರೆ ಭೂಮಿ ಅಂದ್ಬಿಟ್ಟು ಕಳೆ ಇರೋದ ರೀ. ಅದಕ್ಕೆ ಕಳೆ ತಗೊಟ್ಟಿವಿ ರೀ. ಮಾತ್ರ ಭೂಮಿ ಮಾತ್ರ ಫುಲ್ ಮಿದು ರೀ. ಆಟೋಮೆಟಿಕಾಗಿ ಅರಿಶಿನ ಇಳಿದೈತೆ ಸರ್ ಜಾಸ್ತಿ. ನಾಟಿ ಮಾಡುವಾಗ ನಾವು ಇದನ್ನು ಬೀಜ ಮೊದಲು ಹಾಕಿರ್ತೀವಿ. ಈ ಬೀಜ ರೆಡಿ ಮಾಡುತ್ತೆ. ಇದು ಸೈಡ್ ಸರಿದು ಬಿಡುತ್ತೆ, ಅಂದರೆ ಕರಿಗಡ್ಡೆ ಅಂತ ಆಗುತ್ತೆ. ಇದು ಬೀಜದಿಂದ ಮತ್ತು ಇದು ಅರಿಶಿನಾಗಿ ಇಳುವರಿ ಕೊಡುತ್ತೆ. ಇದು ಇಳುವರಿ ಕೊಡೋದ್ರಿಂದ ಇದು ನಮ್ಮ ಕರಿಗಡ್ಡೆ, ಇದು ಅಧಿಕ ಲಾಭ, ಇದು ಪೂರಾಂತರ ಲಾಭ. ಇದು ಮತ್ತು ನಮ್ಮ ಮುಂದಿನ ಸಲ ಪ್ಲಾಟ್ ಅಡ್ಡಿಷನ್ ಮಾಡೋಕ್ಕೆ ಮತ್ತೊಂದು ಬೀಜ ರೆಡಿ ಮಾಡಿಕೊಡುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಎಲ್ಲ ಥರ ಇದು ಔಷಧ ಬರ್ತಾವಲ್ಲ ರೀ, ಎಲ್ಲ ಕರಿಗಡ್ಡೆ ಔಷಧ ಯೂಸ್ ಮಾಡ್ತಾರೆ ರೀ. ಇದು ಟರ್ಮರಿಕ್ ಹಂಗೆ ರೀ, ಎಲ್ಲ ಕಡೆ ಔಷಧಿಗೆಲ್ಲ ಯೂಸ್ ಆಗೈತೆ ರೀ. ನಾರ್ಮಲ್ ಟರ್ಮರಿಕ್ಕು ಇದು ಔಷಧಿ ಪ್ರಾಡಕ್ಟ್ಗೆ ಜಾಸ್ತಿ ಯೂಸ್ ಆಗುತ್ತೆ ಸರ್. ಇದು 20ರಿಂದ 25 ರೂಪಾಯಿ ಕ್ವಿಂಟಲ್ ಮಾರುತ್ತೆ ಸರ್. ಇದು 1 ಎಕರೆ ಕರಿಗಡ್ಡೆ ಸರ್ 6ರಿಂದ 8 ಕ್ವಿಂಟಲ್ ಬರುತ್ತೆ ಸರ್. ಇದು ಸರ್ 35ರಿಂದ 40 ಕ್ವಿಂಟಲ್ ಸರ್. ನಾವು ಸಾವಯವ ಮಾಡೋದ್ರಿಂದ ಸರ್ ಕೆಮಿಕಲ್ ಪ್ಲಾಟ್ ಅಂತ 30 ಬರುತ್ತೆ ಸರ್, 30-32 ಬರುತ್ತೆ ರೀ. ನಾವು ಸಾವಯವ ಯೂಸ್ ಮಾಡೋದ್ರಿಂದ ನಮಗೆ 35 to 40. ನಾವು ಮೊದಲು ಕೆಮಿಕಲ್ ಪ್ಲಾಟ್ ಅರಿಶಿನ ಬೆಳೆ ಮಾಡೋಕ್ಕೈತೆ ನಾವು 7 ವರ್ಷ ಆಯ್ತು ಸರ್. 7 ವರ್ಷದಲ್ಲಿ ಮೊದಲು 3 ವರ್ಷ ಅಂತೂ 30-32 ಅಷ್ಟ ಆಯ್ತು ರೀ. ಅವಾಗ ಸಾವಯವಕ್ಕೆ ಬಂದು 3 ವರ್ಷ ಆಯ್ತು ರೀ. ಕಂಪಲ್ಸರಿ 35, 36, 37 ಆ ಸಲ ಮಾತ್ರ 38 ಕುದೈತೆ ರೀ. ಈ ಸಲ ಅಂದಾಜು ನಮ್ಮ 40 ಕೊಂಡ್ಬೋದು ಸರ್. ಸರ್ ಬೇರೆ ರೈತರಿಗೆ ನನ್ನಿಂದ ಹೇಳೋಷ್ಟು ಅಂದ್ರೆ ರೀ, ಎಲ್ಲರೂ ಸಾವಯವಕ್ಕೆ ಬನ್ನಿ. ಎಲ್ಲರೂ ಸಾವಯವಿಂದ ಭೂಮಿಯನ್ನು ಜೀವಂತವಾಗಿ ಉಳಿಸ್ಕೊಂಡು ನಾವು ಚೆನ್ನಾಗಿರುವಂಥ ಫುಡ್ ಸೇವಿಸ್ಕೊಂಡು ಭೂಮಿಯನ್ನು ಉಳಿಸ್ಕೊಂಡು ನಮ್ಮ ಮುಂದಿನ ಜನರೇಷನ್ನು ಸಾವಯವದಿಂದ ಎಲ್ಲರೂ ಕೆಮಿಕಲ್ನ ಮುಕ್ತ ಮಾಡಿಕೊಂಡು ಸಾವಯವವನ್ನು ಬಳಸೋಂತ ಇಷ್ಟಪಡ್ತೀನಿ ಸರ್.